ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದಕ್ಕೆ ಅಂತ ನೋಡೋಣ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಹಾಗೆ ನೋಡಿ, 6 ಎಳೆ ದಾರಾನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಜಸ್ಟ್ ಅದೊಂದು ಸ್ವಲ್ಪ ಸೇಫ್ಟಿ ಹಾಕಿ. ಅದಾದಮೇಲೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಫ್ಲವರ್ ಬೀಡ್ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ 5 ಚೈನ್ಸನ್ನು ಹಾಕೋಬೇಕು. 5 ಚೈನ್ಸ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸ್ಮಾಲ್ ಬೀಡನ್ನು ಹಾಕೋಣ, ಫ್ಲವರ್ ಬೀಡು. ಈ ರೀತಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸ್ ಹಾಕೋಬೇಕು. 1 2 3 4 5 5 ಚೈನ್ಸ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ದೊಡ್ಡ ಬೀಡನ್ನು ಹಾಕೋಣ. ನೋಡಿ, ಈ ರೀತಿ ಇರುವಂಥ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೀರೆ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೋಬೇಕು. ಇಲ್ಲೇನು ದೊಡ್ಡ ಬೀಡ್ ಯೂಸ್ ಮಾಡಿದ್ದೀನಲ್ಲ, ಆ ಪ್ಲೇಸಲ್ಲಿ ಬೇಕು ಅಂದರೆ ನೀವು ಕ್ರಿಸ್ಟಲ್ಸನ್ನು ಸಹ ಯೂಸ್ ಮಾಡ್ಕೋಬೋದು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ ಫ್ಲವರ್ ಬೀಡ್ ಹಾಕ್ಕೊಂಡಿದ್ದೀನಿ. ಆದಮೇಲೆ 5 ಚೈನ್ಸ್ ಮತ್ತು ಫ್ಲವರ್ ಬೀಡ್ ಮತ್ತು 5 ಚೈನ್ಸ್ ಮತ್ತು ಬಿಗ್ ಬೀಡು. ಅದಾದಮೇಲೆ 5 ಚೈನ್ಸ್. ಇಷ್ಟಾದಮೇಲೆ ಸ್ಯಾರಿನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಈಗ ನೋಡಿ, 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. 1 2 ಎರಡನೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇರುತ್ತೆ ನೋಡಿ, ಥ್ರೆಡ್ ಇದೆ ಅಲ್ವಾ, ಅದರೊಳಗಡೆ ಹೋಗಿಬಿಟ್ಟು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದೇ ಥ್ರೆಡ್ಡಿಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಡಬಲ್ ಕ್ರೋಶೆ ಆದಮೇಲೆ ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕೀಗ. ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, ಎರಡನೇ ಡಬಲ್ ಕ್ರೋಶೆ ಇರುತ್ತಲ್ವ, ಇವಾಗ ನಾವು ಬೀಡನ್ನು ಹಾಕೋಣ. ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದೇ ರೀತಿ 6 ಡಬಲ್ ಕ್ರೋಶೆಗಳು, 6 ಬೀಡುಗಳು ಬರುತ್ತೆ. ಎರಡನೇ ಡಬಲ್ ಕ್ರೋಶ. ಅದಾದಮೇಲೆ ಬೀಡನ್ನು ಹಾಕ್ಕೊಳ್ಳೋಣ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಕ್ರೋಶೆ ಮೇಲೆ ದಾರ ತಗೊಂಡು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಎರಡನೇ ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, ಈಗ 2ನೇ ಡಬಲ್ ಕ್ರೋಶ ಆಯಿತು. ಬೀಡ್ ಹಾಕ್ಕೊಂಡು ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲೇ ಈ ರೀತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಈ ರೀತಿ 4 ಬೀಡ್ಸ್ ಆಗಿದೆ. ಈಗ ಅದೇ ರೀತಿ ಇನ್ನು 2 ಬೀಡನ್ನು ಹಾಕ್ಕೋಬೇಕು. ಆದಮೇಲೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 2ನೇ ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನು ಹಾಕೋಣ. ಇದು 6ನೇ ಬೀಡ್ ಅಲ್ವಾ. ಇದಾದಮೇಲೆ 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಎರಡನೇ ಡಬಲ್ ಕ್ರೋಶೆ ಆದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ, ಆರ್ಚು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಡಿಸೈನ್ ಮಾತ್ರ. ಅದಾದಮೇಲೆ ಇಲ್ಲಿ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಈ ರೀತಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಸ್ಯಾರಿನ ಮತ್ತೆ ಮುಂದಕ್ಕೆ ತಿರುಗಿಸ್ಕೋಬೇಕು. ಮುಂದಕ್ಕೆ ತಿರುಗಿಸ್ಕೊಂಡು ಇವಾಗ 3 ಚೈನ್ಸನ್ನು ಹಾಕೋಣ. ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಇದೆ ನೋಡಿ, ಇಲ್ಲಿ ಆ ಗ್ಯಾಪಿಗೆ ಈಗ ಲಾಕ್ ಮಾಡ್ಕೋಬೇಕು. ನೀವೇನಾದರೂ ದೊಡ್ಡ ಬೀಡ್ ಏನಾದರೂ ಹಾಕ್ಕೊಂಡಿದ್ರೆ
ಆ ಪ್ಲೇಸಲ್ಲಿ ನೀವು 4 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಆ ಗ್ಯಾಪಿಗೆ ಡಬಲ್ ಕ್ರೋಶದ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ಸ್ ಹಾಕ್ಕೋಬೇಕು. ಪ್ರತಿ ಬೀಡ್ ಮೇಲೂ 3 ಚೈನ್ಸ್ ಬರುತ್ತೆ. ಡಬಲ್ ಕ್ರೋಶದ ಮೇಲೆಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ 3 ಚೈನ್ಸ್ ಹಾಕ್ಕೊಳೋದು. ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಕಾಣಿಸುತ್ತಲ್ವ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ಸ್ ಹಾಕೋಣ. ಮತ್ತು ಡಬಲ್ ಕ್ರೋಶದ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಇನ್ನು ಕೊನೆಯ 3 ಚೈನ್ಸನ್ನು ಹಾಕ್ಕೊಂಡು ಇಲ್ಲೇನು ನಾವು ಲಾಸ್ಟಲ್ಲಿ ಡಬಲ್ ಕ್ರೋಶ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ ಹಚ್ಚೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಇಷ್ಟು ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಅದಾದಮೇಲೆ ಏನೇನು ಸ್ಯಾರಿಗೆ ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದ್ರ ಪಕ್ಕದಲ್ಲೇ ನಾವು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಈ ಸ್ಮಾಲ್ ಬೀಡ್ ಬದಲಿಗೆ ನೀವು ಒಂದು ರೌಂಡ್ ಬೀಡ್ ಇರುತ್ತಲ್ಲ ಮೀಡಿಯಮ್ ಸೈಜಿಂದು, ಅದನ್ನು ಸಹ ಹಾಕ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 5 ಚೈನ್ಸ್ ಹಾಕ್ಕೋಬೇಕು. ಅದೇ ರೀತಿ ಡಿಸೈನ್ ಸೇಮ್ ಏನು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಫ್ಲವರ್ ಬೀಡ್ ಹಾಕ್ಕೊಳೋದು, ಬೀಡ್ ಲಾಕ್ ಮಾಡ್ಕೊಳೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳೋದು. ಅದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಆದಮೇಲೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡು ಮತ್ತೆ ಒಂದು ದೊಡ್ಡ ಬೀಡನ್ನು ಹಾಕ್ಕೊಳ್ಳೋಣ. ಈ ದೊಡ್ಡ ಬೀಡ್ ಬದಲಿಗೆ ನೀವು ಕ್ರಿಸ್ಟಲ್ಸ್ ಬೇಕಂದ್ರೂ ಸಹ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಅದು ಲಾಕ್ ಮಾಡ್ಕೊಂಡಾದಮೇಲೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಯಾರಿನ ಮುಂದಕ್ಕೆ ತಿರುಗಿಸ್ಕೋಬೇಕು. ಹಿಂದಕ್ಕೆ ತಿರುಗಿಸ್ಕೊಂಡಾದಮೇಲೆ 2 ಸಿಂಗಲ್ ಕ್ರೋಶಗಳು ಮಾಡ್ಕೋಬೇಕು. 5 ಚೈನ್ಗೆ ಕ್ರೋಶ ಮೇಲೆ ದಾರ ತಗೊಂಡು ಬೀಡ್ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ಡಿಗೆ ಹೋಗ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಆದಮೇಲೆ 2ನೇ ಡಬಲ್ ಕ್ರೋಶ ಬರುತ್ತಲ್ವ, ಅಲ್ಲಿ ನಾವು ಬೀಡನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ಸ್ಮಾಲ್ ಬೀಡ್ ಬೇಡ ಅಂದರೆ ನೀವು ಮೀಡಿಯಮ್ ಸೈಜಿನ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶ, ಇನ್ನೂ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಅದೇ ರೀತಿ 6 ಬೀಡ್ ಬರೋ ರೀತಿಯಲ್ಲಿ ಹಾಕ್ಕೋಬೇಕು. ಈಗ ನೋಡಿ, ಬೀಡನ್ನು ಹಾಕ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 6 ಬೀಡ್ ಬಂದಿದೆ. 6 ಬೀಡ್ಸ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ 5 ಚೈನ್ ಇದೆ ನೋಡಿ, ಆ ಗ್ಯಾಪಿಗೆ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ 2 ಸಿಂಗಲ್ ಕ್ರೋಶ ಆಯಿತು. ಅದಾದಮೇಲೆ ಮತ್ತೆ ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ಇಲ್ಲಿ 3 ಚೈನನ್ನು ಹಾಕ್ಕೊಂಡು ನೋಡಿ, ಈ ಬೀಡ್ ಪಕ್ಕದಲ್ಲಿ ಡಬಲ್ ಕ್ರೋಶ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಬೀಡ್ ಮೇಲೇನೂ 3 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ಕೊಳೋದು. ನೀವು ಇಲ್ಲಿ ಸ್ಮಾಲ್ ಬೀಡ್ ಬದಲಿಗೆ ಮೀಡಿಯಮ್ ಸೈಜಿನ ಬೀಡ್ ಹಾಕ್ಕೊಂಡ್ರೆ ಇಲ್ಲಿ 4 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಕುಚ್ಚು ಕಟ್ಟಿದ ಮೇಲಂತೂ ಸಾರಿ ಕಾಂಬಿನೇಷನ್ ತುಂಬಾ ಹೈಲೈಟಿಂಗ್ ಆಗಿತ್ತು. ಡೈರೆಕ್ಟಾಗಿ ನೋಡೋದಕ್ಕಿಂತ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡಾಗೂ ಬರುತ್ತೆ. ಬೀಡ್ಸು ಎಲ್ಲ ಯೂಸ್ ಮಾಡಿರೋದ್ರಿಂದ ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.